ನಾವು ಗಡೀಪಾರು ಪ್ರಕ್ರಿಯೆಯನ್ನು ಮಾಡಬೇಕು ಅಂತಂದ್ರೆ 2-3 ತಿಂಗಳಿಂದ ನಿರಂತರವಾದ ಒಂದು ಪ್ರೊಸೀಡಿಂಗ್ಸ್ ಅನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಒಟ್ಟು 45 ಆರೋಪಿಗಳ ವಿರುದ್ಧ ಗಡೀಪಾರು ಆದೇಶವನ್ನ ನಾವು ಮಾಡಿದ್ದೇವೆ. ಗಡೀಪಾರು ಮಾಡಿರುವಂತವ್ರನ್ನ ಬೀದರ್, ಗುಲ್ಬರ್ಗ, ಯಾದಗಿರಿ, ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಅದರ ಒಂದು ನಿರ್ದಿಷ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಗಡೀಪಾರು ಮಾಡಿರುವಂಥದ್ದು ಕಂಡು ಬಂದಿದೆ. ಆ ಪ್ರಕರಣದ ಅಗತ್ಯತೆಗೆ ಮತ್ತು ಕಾನೂನಾತ್ಮಕವಾಗಿ ಒಂದು ಸಮಗ್ರ ತನಿಖೆ ಮಾಡೋದ್ರ ಮುಖಾಂತರ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೆ. ಅದ್ರ ಜೊತೆಗೆ ಸುಮಾರು 1470 ಜನರ ಮೇಲೆ ಮುಂಜಾಗ್ರತಾ ಕ್ರಮ, ಅಂದ್ರೆ ಈ ಹಿಂದೆ CRPC 107, 110 ಅಂತ ತಮಗೆಲ್ಲ ಪಾಪ್ಯುಲರ್ ಆಗಿ ಗೊತ್ತಿದೆ. ಈಗ BNSS ಅಲ್ಲಿ ಬೇರೆ ಕಲಂಗಳಲ್ಲಿ ಮುಂಜಾಗ್ರತಾ ಪ್ರಕರಣಗಳು ಅಂತ ಕರೀತಾರೆ. ಅಷ್ಟು ಜನಗಳನ್ನ ಮುಂಜಾಗ್ರತಾ ಕ್ರಮ ಏನಕ್ಕೆ ಅಂದ್ರೆ ಉತ್ತಮ ನಡವಳಿಕೆಯನ್ನು ಇಟ್ಕೋಬೇಕು, ಮತ್ತೆ ಯಾವುದೇ ರೀತಿ ಸಾರ್ವಜನಿಕ ಶಾಂತಿ ಭದ್ರತೆಗೆ ಸುರಕ್ಷತೆಗೆ ಭಂಗ ಮಾಡಬಾರದು ಅಂತಂದು ಪೆಂಡಿಂಗ್ ಓವರ್ 2 ಲಕ್ಷ, 3 ಲಕ್ಷ, 5 ಲಕ್ಷ, ಯಾರೋ ಒಬ್ರು ಚುನಾಯಿತ ಪ್ರತಿನಿಧಿಗಳ ಒಂದು ಶ್ಯೂರಿಟಿ ಬೇಕು, ಗವರ್ಮೆಂಟ್ ಎಂಪ್ಲಾಯಿ ಶ್ಯೂರಿಟಿ ಬೇಕು, ಈ ತರ ಬೇರೆ ಬೇರೆ ಕಂಡೀಷನ್ಸ್ ಹಾಕ್ಬಿಟ್ಟು ನಾವು ಬೈಂಡಿಂಗ್ ಓವರ್ ಮಾಡಿಸುವಂತದ್ದು ಕೂಡ ಮಾಡಿದ್ವಿ. ಮುಂದುವರೆದು ಹಲವಾರು ಅಪರಾಧಿಗಳು ನಿರಂತರವಾಗಿ ರೂಢಿಗತ ಅಪರಾಧಿಗಳ ರೀತಿಯಲ್ಲಿ ಮಾರ್ಪಟ್ಟಿರುವಂತದ್ದು, ಮತ್ತೆ ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ಮತ್ತೆ ಮತ್ತೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು ಕಂಡು ಬಂದರ ಹಿನ್ನೆಲೆಯಲ್ಲಿ ನಾವು ಗಡೀಪಾರು ಪ್ರಕ್ರಿಯೆಯನ್ನು ನಿರಂತರವಾದ ಒಂದು ಪ್ರೊಸೀಡಿಂಗ್ಸ್ ಅನ್ನ ಮಾಡ್ತಾ ಇದ್ವಿ. ಅದರಲ್ಲಿ ಒಟ್ಟು 45 ಆರೋಪಿಗಳ ವಿರುದ್ಧ ಗಡೀಪಾರು ಆದೇಶವನ್ನ ನಾವು ಮಾಡಿದ್ದೇವೆ. ಗಡೀಪಾರು ಮಾಡಿರುವಂತವ್ರನ್ನ ಬೀದರ್, ಗುಲ್ಬರ್ಗ, ಯಾದಗಿರಿ, ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಅದರ ಒಂದು ನಿರ್ದಿಷ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಗಡೀಪಾರು ಮಾಡಿರುವಂಥದ್ದು ಬಂದಿದೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ DCPಗಳು, ACPಗಳು ಮತ್ತೆ ಇನ್ಸ್ಪೆಕ್ಟರ್ ಸಾಕಷ್ಟು ಜನ ಸಿಬ್ಬಂದಿಗಳು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಇದರಲ್ಲಿ ಅವರು ರೂಢಿಗತ ಅಪರಾಧಿಗಳಿರ್ಬೇಕು, ಮತ್ತೆ ಇಮಿಡಿಯೇಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ 24 ಪ್ರಕರಣಗಳಿರ್ಬೇಕು, ಮತ್ತೆ ಅವರಿಂದ ಅಲ್ಲಿ ಕಂಪ್ಲೇಂಟ್ಸ್ ಇರ್ಬೋದು, ವಿಕ್ಟಿಮ್ಸ್ ಇರ್ಬೋದು, ವಿಟ್ನೆಸಸ್ ಇರ್ಬೋದು, ಅಥವಾ ಜನರಲ್ ಸಾರ್ವಜನಿಕರಿಗೆ ತೊಂದರೆ ಇದೆ ಅನ್ನುವಂಥದ್ದು ಸಾಬೀತಾಗಬೇಕು. ಇದೊಂದು ಮ್ಯಾಜಿಸ್ಟ್ರಿಯಲ್ ಆರ್ಡರ್ ಇರುತ್ತೆ. ನಮ್ಮ DCP ಅವರಿಗೆ ಪ್ರದತ್ತವಾಗಿರುವಂತಹ ಒಂದು ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಯೂಸ್ ಮಾಡಿ ಒಂದು ಎಕ್ಸ್ಟರ್ನ್ಮೆಂಟ್ ಆರ್ಡರ್ ನ ಮಾಡಲಾಗಿದೆ. ಸಾಕಷ್ಟು ಜನರ ಪಟ್ಟಿ ಕೂಡ ಇನ್ನೂ ಇದೆ. ಅದರಲ್ಲಿ ಸುಮಾರು ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ, ಸುಮಾರು ಜನ ನಾಪತ್ತೆಯಾಗಿದ್ದಾರೆ. ಈ ನಮ್ಮ ಅವಳಿ ನಗರದ ವ್ಯಾಪ್ತಿ ಬಿಟ್ಟು ಹೊರಗಡೆ ತಲೆಮರೆಸಿಕೊಂಡಿದ್ದಾರೆ. ಅದು ಬೇರೆ ಬೇರೆ ಕಡೆ ಇರುವಂತಹ ಅಫೆಂಡರ್ಸ್ ಕೂಡ ಇದ್ದಾರೆ. ಅಂತವ್ರನ್ನೆಲ್ಲ ಇವಾಗ ಹುಡುಕುವಂಥದ್ದು, ಐಡೆಂಟಿಫೈ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಅವ್ರು ಸಿಕ್ಕಂಗೆ ಇನ್ನೂ ಗಡೀಪಾರು ಆದೇಶದ ಸಂಖ್ಯೆಯನ್ನ ಹೆಚ್ಚಳ ಮಾಡ್ತೀವಿ. ಮುಂದುವರೆದು ಇದಕ್ಕಿಂತ ಗಂಭೀರ ಪ್ರಕರಣಗಳಲ್ಲಿ ತೊಡಗಿಸ್ಕೊಂಡಿರುವಂತಹ ಆರೋಪಿಗಳ ಮೇಲೆ ನಾವು ಗೂಂಡ ಕಾಯ್ದೆಯನ್ನು ಹಾಕುವಂಥದ್ದು ಕೂಡ ಪ್ರಪೋಸ್ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಆ ಒಂದು ಹೆಡ್ಡಲ್ಲಿ ಕೂಡ ಅಫೆನ್ಸಸ್ ಇದ್ದಂಥವ್ರು ಯಾರು ಎಲಿಜಿಬಲ್ ಇದ್ದಾರೆ ಅಂತವ್ರ ಮೇಲೆ ಗೂಂಡಾ ಕಾಯ್ದೆಯನ್ನು ಕೂಡ ಹಾಕಲಾಗಿದೆ. ಗಡೀಪಾರು ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿಗೆ ಆದೇಶ ಆಗಿರುತ್ತೋ ಅಲ್ಲಿರ್ಬೇಕು. ಅವ್ರು ಯಾವ ಜಿಲ್ಲೆಯಲ್ಲಿ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆದೇಶ ಆಗಿರುತ್ತೋ ಅಲ್ಲಿರ್ಬೇಕು. ಅದನ್ನ ನಿರಂತರವಾಗಿ ನಾವು ತಪಾಸಣೆ ಮಾಡುವಂಥದ್ದು ಮಾಡ್ತಾ ಇರ್ತೀವಿ. ನಾಮಕೆ ವಾಸ್ತೆ ಮಾಡಿ ಸುಮ್ಮನೆ ಒಂದು ಪ್ರಕ್ರಿಯೆ ಅಂತ ಮುಗಿಸಲ್ಲ. ಯಾವ ಸ್ಟೇಷನ್ ಇದೆ, ಯಾವ ಡಿಸ್ಟಿಕ್ ಇದೆ, ಆ ಡಿಸ್ಟಿಕ್ ಅಧಿಕಾರಿಗಳು ಮತ್ತು ಆ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇಟ್ಕೊಂಡು ಅವರ ಅಲ್ಲಿಯ ಇರುವಿಕೆಯನ್ನ ಖಾತ್ರಿ ಮಾಡ್ಕೊತೀವಿ. ಅವ್ರ ಅಕಸ್ಮಾತ್ ಏನಾದ್ರು ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾರೆ, ಬೇರೆ ಕಡೆ ಹೋಗ್ತಾ ಇದಾರೆ ಅಂತ ತಿಳಿದು ಬಂದ್ರೆ ಎಕ್ಸ್ಟರ್ನ್ಮೆಂಟ್ ಆದೇಶದ ಉಲ್ಲಂಘನೆ ಅಂತ ಅಂದ್ಬಿಟ್ಟು ಅವ್ರನ್ನ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಅಧಿಕಾರ ಕೂಡ ನಮ್ಮ ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಇರುವಂತ DCP ಇರುತ್ತೆ. ಇವಾಗ ಅದು ಮಾಡ್ತೀವಿ. ಏನ್ ಆದೇಶ ಮಾಡಿದ್ರೆ ಇದು 6 ತಿಂಗಳ ಕಾಲ ಚಾಲ್ತಿಯಲ್ಲಿ ಇರುತ್ತೆ. ಹಂಗಾಗಿ ಅದನ್ನ ಪಾಲನೆ ಮಾಡ್ಬೇಕು. ವೈಲೇಷನ್ ಕಂಡು ಬಂದಂತ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದ ಮನೆಯವರು ಇರ್ಬೋದು, ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಮಾಧ್ಯಮದವರು ಯಾರ ಬಗ್ಗೆ ಅವರು ಮಾಹಿತಿ ನೀಡಿದ್ರೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿಕ್ಕೆ ನಾವು ಸಿದ್ಧಿದ್ದೇವೆ. ಯಾರು ಹೇಳಿಲ್ಲ ಅಂದ್ರೆ ನಿರಂತರವಾಗಿ ನಾವು ವಾಚ್ ಮಾಡುವಂತ ಕೆಲಸ ಮಾಡ್ತೀವಿ.